ಸುಮಾರು ದಿನ ಆದ್ಮೇಲೆ ಇವತ್ತೊಂದು ಲಾಂಗ್ ರೈಡ್ ಹೋಗೋಣ ಅಂತ ಪ್ಲಾನ್ ಮಾಡಿದೀನಿ. ಜೊತೆಗೆ ಜಿಪ್ಸಿನೂ ಎತ್ಕೊಂಡು ಹೋಗ್ತಾ ಇದೀವಿ. ಗಂಧದ ಗುಡಿ ಫಿಲಮ್ ಅಲ್ಲೂ ಬಂದು ಮನೆ ತೋರಿಸಿ ಆಮೇಲೆ ಅವರೆಲ್ಲ ಹಿಂಗೆ ಓಡಾಡ್ತಾ ಜಾಗ ನಮ್ಮ ಅಪ್ಪಾಜಿಗೆ ಇಷ್ಟ ಅಂತೆಲ್ಲ ತೋರಿಸ್ತಾರಪ್ಪ. ಕ್ರೂಸ್ ಕಂಟ್ರೋಲ್ಗೆ ಹಾಕೊಂಡು ಈ ತರ ಖಾಲಿ ರೋಡಲ್ಲಿ ಹೋಗ್ತಾ ಇದ್ರೆ ಏನೋ ಒಂಥರ ಮಜಾ ಗುರು. ಕಾಡಂದಿ ಉಪ್ಪು ಹುಳಿ ಕಾಲ ಎಲ್ಲ ತಗೊಂಡು ಹೋಗಿರ್ತೀವಿ, ಅಲ್ಲಿ ಹಾಕೊಂಡು ತಿನ್ಬಿಡೋದು. ನಿನ್ಗೆ ಯಾವ್ದು ಇಷ್ಟ ಗಾಡಿ? ಯಾರೋ ನಮ್ಮ ಹೆಸರು ಕಾಪಿ ಮಾಡ್ಬಿಟ್ಟಿದಾರಲ್ಲ ಗುರು. ತಮಿಳಲ್ಲೂ ಇದೆ, ಕನ್ನಡದಲ್ಲೂ ಇದೆ ಬೋರ್ಡ್ಗಳು. ತಗೊಳ್ಳಿ. ಜಿಪ್ಸಿ ಇದ್ರೆ ಇದೊಂದು ಅಡ್ವಾಂಟೇಜ್, ಹಿಂದೆ ಎಲ್ಲ ಆರಾಮಾಗಿ ಸಾಮಾನು ತುಂಬೋದು. ಯೂಟ್ಯೂಬ್ ನೋಡ್ತೀರಾ? ನಂದಿದೆ ನೋಡಿ ಟಿಪಿಕಲ್ ಕನ್ನಡಿಗ ಅಂತ. ಇವತ್ತು ಲಾಂಗ್ ರೈಡ್ ಹೋಗಕ್ಕೆ 2 ರೀಸನ್ ಇದೆ. ಒಂದು, ರೈಸ್ ಅವರು ನಮಗೆ ಒಂದಷ್ಟು ರೈಡಿಂಗ್ ಗೇರ್ಸ್ ಗಳನ್ನ ಕಳಿಸಿದ್ದಾರೆ. ಈ ಗ್ಲೌಸ್ ನ ನೀವು ಆಲ್ರೆಡಿ ನೋಡಿದೀರಾ, KTM ಟ್ರ್ಯಾಕ್ ಡೇ ಮಾಡಿದಾಗ ಹಾಕೊಂಡು ಹೋಗಿದ್ದೆ. ಇನ್ನೊಂದು ಈ ರೈಡಿಂಗ್ ಪ್ಯಾಂಟ್ ಕಳಿಸಿದ್ದಾರೆ. ಇದು ಪೆಟ್ರೋಲ್ ಬಂಕ್ ಅಲ್ಲಿ ಕೊಡಿ ನನಗೆ. ಈ 2 ಪ್ರಾಡಕ್ಟ್ ನ ಇವತ್ತು ನಾನು ಟೆಸ್ಟ್ ಮಾಡಿ ಹೇಳ್ತೀನಿ ಯಾವ ತರ ಇರುತ್ತೆ ಅಂತ. ಜೊತೆಗೆ ಇನ್ನೊಂದು ಮೇನ್ ರೀಸನ್ ಏನು ಅಂದ್ರೆ, ಇಷ್ಟು ದಿನ ನಾನು ಯೂಟ್ಯೂಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ಹಾಕೊಂಡು ನಾನು ತಗೊಂಡಿರುವಂತ ಗಾಡಿಗಳನ್ನ ಕಾರ್ಗಳನ್ನ ಓಡಿಸಕ್ಕೆ ಟೈಮೇ ಆಗ್ತಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ನಾನು ಗಾಡಿ ರಿವ್ಯೂ ಮಾಡಿದಾಗ ಮಾತ್ರ ಅದನ್ನ ಓಡಿಸ್ತಾ ಇದ್ದೆ. ಬೇರೆ ಟೈಮ್ ಅಲ್ಲಿ ಬೈಕ್ ಗಳಿಂದ ಡಿಸ್ಕನೆಕ್ಟ್ ಆಗ್ಬಿಡ್ತಾ ಇದ್ದೆ. ಆ ಕನೆಕ್ಷನ್ ನಾನು ವಾಪಸ್ ತಗೊಳಕ್ಕೆ, ಜೊತೆಗೆ ನಾನು ಏನಕ್ಕೆ ಬೈಕ್ ಗಳ ಮೇಲೆ ವಿಡಿಯೋ ಮಾಡಕ್ ಶುರು ಮಾಡಿದೆ ಅನ್ನೋ ಅಂತ ಒಂದು ಥಾಟ್ ಪ್ರೋಸೆಸ್ ಇತ್ತು. ಅದನ್ನ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಈ ರೈಡ್ ಮಾಡ್ತಾ ಇದ್ದೀನಿ. ಸರಿ ಆಯ್ತಪ್ಪ. ಸುಮಾರು ಜನ ಕೇಳ್ತೀರಾ ಟೈಗರ್ ಅಲ್ಲಿ ಕೂತ್ರೆ ಕಾಲು ಎಟ್ಕತ್ತ ಅಂತ. ಕಾಲೇನೋ ಆರಾಮಾಗಿ ಎಟ್ಕತ್ತೆ, ಆದ್ರೆ ಈ ಗಾಡಿ ಮೇಂಟೈನ್ ಮಾಡೋದು ಕೈಗೆ ಎಟ್ಕಲ್ಲ ಅಷ್ಟೇ. ನಿಮ್ ಸೊಂಟದ ಸೈಜ್ ಏನೋ ಅದಕ್ಕೆ ಸರಿಯಾಗಿ ಪ್ಯಾಂಟ್ ತಗೋಬೇಕು. ಚೆನ್ನಾಗಿದೆ ಅಂತ ದೊಡ್ಡ ತಗೊಂಡ್ರೆ ಉದ್ರೋಗಿ ಮರ್ಯಾದೆ ಹೋಗುತ್ತೆ. ಫುಲ್ ಟ್ಯಾಂಕ್ ಮಾಡಿಸ್ಬಿಡಿ. ನೋಡ್ತೀರಾ? ಥ್ಯಾಂಕ್ ಯು. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸೋದ್ರಲ್ಲಿರೋ ಮಜಾ. ಥ್ಯಾಂಕ್ ಯು. ಬೈಕಿಂಗ್ ಲೈಫ್ ಎಕ್ಸ್ಪೆನ್ಸಿವ್ ಗುರು. ಟೈಗರ್ಗೆ 1,500 ಪೆಟ್ರೋಲ್ ಆಯ್ತು, ಜಿಪ್ಸಿಗೆ 3,500 ಪೆಟ್ರೋಲ್ ಆಯ್ತು. 5,000 ರೂಪಾಯಿ. ರೇರ್ 41 PSI, ಫ್ರಂಟ್ 34 PSI. ಓಕೆ. ಟ್ರಾಕ್ಷನ್ ಕಂಟ್ರೋಲ್ ಚೆಕ್. ಹೆಡ್ ಸೈಡ್ ಕನೆಕ್ಟ್ ಮಾಡಿಲ್ಲ. ಮ್ಯಾಪ್ ಅಂತೂ ಹಾಕೇ ಇಲ್ಲ. ಏನಕ್ಕೆ ಅಂದ್ರೆ ನಾವ್ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ ನನಗೆ ಇನ್ನೂ ಗೊತ್ತೇ ಇಲ್ಲ. ಟೈಗರ್ ನ ತಗೊಂಡು 6 ತಿಂಗಳಾಯ್ತು. 1-2 ಕಡೆ ಲಾಂಗ್ ರೈಡ್ ಮಾಡಿದೀನಿ, ಬಟ್ ಯಾವ್ದು ವಿಡಿಯೋ ಮಾಡಿಲ್ಲ. ನಾನು ಮೋಟೋ ಬ್ಲಾಗರ್ ಅಲ್ವಲ್ಲ, ಅದನ್ನೆಲ್ಲ ಮಾಡಲ್ಲ. ಕಾಲೇಜ್ ಟೈಮ್ ಅಲ್ಲೆಲ್ಲ 500,000 ಇದ್ರೆ ಸಾಕು, ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಲಾಂಗ್ ರೈಡ್ ಹೋಗ್ಬಿಡ್ತಾ ಇದ್ದೆ. ಆದ್ರೆ ಇವಾಗ ಲಾಂಗ್ ರೈಡ್ ಹೋಗ್ಬೇಕು ಅಂದ್ರೆ ತುಂಬಾನೇ ಪ್ಲಾನ್ ಮಾಡ್ಬೇಕು. ಒಂದು ಬಜೆಟ್ ನು ಕೂಡ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ದೊಡ್ಡ ಗಾಡಿಗಳು ಅಂದ್ರೆ ಬರೀ ಪೆಟ್ರೋಲ್ ಒಂದು ಜಾಸ್ತಿ ಕುಡಿಯುತ್ತೆ ಅಂತ ಮಾತ್ರ ನೀವು ಅನ್ಕೊಂಡಿರ್ಬೋದು. ಆದ್ರೆ ವರ್ಷಕ್ಕೆ ಒಂದು 5-6 ಸಲ ರೈಡ್ ಎತ್ಕೊಂಡು ಹೋದ್ರೆ ಈ ಗಾಡಿನ ಸರ್ವಿಸ್ ಬಿಡಬೇಕು. ನಾನು ರೀಸೆಂಟ್ ಆಗಿ ಈ ಗಾಡಿದು ಕಂಪ್ಲೀಟ್ ಸರ್ವಿಸ್ ಮಾಡಿಸಿ ಎತ್ಕೊಂಡ್ ಬಂದಿದ್ದು. ಕ್ಲಚ್ ಪ್ಲೇಟ್ ಚೇಂಜ್ ಆಯ್ತು, ಇಂಜಿನ್ ಆಯಿಲ್ ಚೇಂಜ್ ಆಯ್ತು, ಆಯಿಲ್ ಫಿಲ್ಟರ್ ಚೇಂಜ್ ಆಯ್ತು, ಬ್ರೇಕ್ ಪ್ಯಾಡ್ ಗಳು ಚೇಂಜ್ ಆಯ್ತು, ಬ್ಯಾಟ್ರಿ ಚೇಂಜ್ ಆಯ್ತು, ಒಂದಷ್ಟು ಸೆನ್ಸರ್ ಗಳೆಲ್ಲ ರೀಸೆಟ್ ಆಯ್ತು. ಆಲ್ಮೋಸ್ಟ್ ಈ ಗಾಡಿ ಸರ್ವಿಸ್ ಆಗಿ ನನ್ನ ಕೈಗೆ ಬರಕ್ಕೆ 1,10,000 ರೂಪಾಯಿ ಖರ್ಚಾಯ್ತು. ಜೊತೆಗೆ ಒಂದು ವರ್ಷಕ್ಕೆ ಇದಕ್ಕೆ ಇನ್ಶೂರೆನ್ಸ್ ಕಟ್ಟಬೇಕು, ಟೈರ್ ಗಳು ಚೇಂಜ್ ಮಾಡಬೇಕು. ಅದೆಲ್ಲ ಸೇರಿಸಿದ್ರೆ ಆರಾಮಾಗಿ 2 ಲಕ್ಷ ಆಗ್ಬಿಡುತ್ತೆ. ಸೊ ವರ್ಷಕ್ಕೆ 2 ಲಕ್ಷ ಗಾಡಿಗೆ ಅಂತ ಇಟ್ಟು, ಗಾಡಿಗೆ ಒಂದು 20 ಲಕ್ಷ ಇಟ್ಟು, ಪ್ರತಿ ರೈಡ್ ಗೆ ಅಂತ ಒಂದು 10,000-15,000 ಇಟ್ಟು. ಇದು ಒಂದ್ ಗಾಡಿ ಕತೆ ಆದ್ರೆ ಈ ತರ ಇನ್ನೂ ಒಂದ್ ಗಾಡಿ ಇದೆ, ಜೊತೆಗೆ ಒಂದ್ 3 ಚಿಕ್ಕ ಗಾಡಿಗಳಿದೆ. ಅದ್ರ ಜೊತೆಗೆ ಇದೊಂದು ಜಿಪ್ಸಿ ಇದೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎತ್ಕೊಂಡ್ರಪ್ಪ. ಇಷ್ಟೆಲ್ಲ ಮಾಡಿದ್ಮೇಲೂ ನಾನು ಪ್ರಾಪರ್ ಆಗಿ ಗಾಡಿಗಳನ್ನ ಓಡಿಸ್ತಾ ಇಲ್ಲ, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಇದೊಳೆ ಹೆಂಗಾಯ್ತು ಅಂದ್ರೆ, ಒಂದು ಹುಡುಗಿನ ತುಂಬಾ ಇಷ್ಟಪಟ್ಟು ಮನೆಯವ್ರ ಜೊತೆ ಎಲ್ಲ ಹೊಡೆದಾಡಿ ಕಷ್ಟಪಟ್ಟು ಮದುವೆ ಮಾಡ್ಕೊಂಡು ಸಂಸಾರನೇ ಮಾಡದೇ ಇರಂಗಾಯ್ತು. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಪ್ರಾಬಬ್ಲಿ ನನ್ನ ಕಾಲೇಜ್ ಲೈಫೇ ಬೆಟರ್ ಅನ್ಸುತ್ತೆ. ತಲೆ ಕೆಟ್ಟಾಗ ಗಾಡಿಗಳು ಎತ್ಕೊಂಡು ಜೆರಾಕ್ಸ್ ಮಾಡ್ಸಕ್ಕೆ ಅಂತ ಮನೇಲಿ ದುಡ್ಡು ಸ್ಕ್ಯಾಮ್ ಮಾಡಿ ಆ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಒಂದ್ 4 ಜನ ಫ್ರೆಂಡ್ಸ್ ತಲೆ ಕೆಡಿಸಿ ಅವ್ರಿಗೂ ಕ್ಲಾಸ್ ಬಂಕ್ ಮಾಡಿಸ್ಕೊಂಡು ಇಷ್ಟ ಬಂದಿದ್ ಕಡೆ ರೈಡ್ ಹೋಗ್ಬಿಡ್ತಾ ಇದ್ವಿ. ಕಾಲೇಜ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಅಂತ ಹೇಳೋದ್ ಕೇಳಿರ್ತೀರಾ. ಅದು ಎಜುಕೇಶನ್ ಅಲ್ಲಿ, ನಿಮ್ಮ ಲವ್ ಲೈಫ್ ಅಲ್ಲಿ ಎಷ್ಟು ಸರಿ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ನೀವೇನ್ ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ, ಅದು ರಿಯಲ್ ಗೋಲ್ಡನ್ ಲೈಫ್. ಚೆನ್ನಾಗಿತ್ತು. ಆಗೇನಂದ್ರೆ ಕಾಸು ಇರಲಿಲ್ಲ, ಇರೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಅವನು ಅವಾಗ ಊಟಿ ಕೇರಳಗೆಲ್ಲ ರೈಡ್ ಹೋಯ್ತಾ ಇದ್ವಿ ಇರ್ಕೊಳ್ಳಿ. ಅವ್ನು NS 200, ನಂದು ಡ್ಯೂಕ್ 200. ಅಲ್ಲೇ ಐತಲ್ಲ ಲೆಜೆಂಡ್ರಿ ಗಾಡಿ. 10 ವರ್ಷದ ಮುಂಚೆ ನಾನು ಅನ್ಕೋತಾ ಇದ್ದೆ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಗಾಡಿ ಇಡಬೇಕು, ಸಾಕಾಗಿರೋ ಟೂರರ್ ಇಡಬೇಕು, ಎಲ್ಲಾ ಕಡೆ ಓಡಾಡ್ಬೇಕು ಅಂತ. 10 ವರ್ಷ ಆದ್ಮೇಲೆ ಈ ಗಾಡಿಗಳೆಲ್ಲ ಬಂದ್ಮೇಲೆ ಅನ್ನಿಸ್ತಾ ಇದೆ ನಾನು ಮತ್ತೆ 10 ವರ್ಷದ ಮುಂಚೆ ಹೋಗ್ಬೇಕು. ನಂದು ಅದೇ ಹಳೆ ಗಾಡಿನಲ್ಲಿ ನನ್ನ ಫ್ರೆಂಡ್ಸ್ ಗಳ ಜೊತೆ ಮತ್ತೆ ರೈಡ್ ಮಾಡ್ಬೇಕು ಅಂತ ಅನ್ಸ್ತಾ ಇದೆ. ಯಾಕೆ ಉಂಟೋಯ್ತು ಆ ಕಾಲ ಚೆನ್ನಾಗಿತ್ತಲ್ಲ. ಫ್ಯೂಚರ್ ಅಲ್ಲಿ ನಾನು ಚೆನ್ನಾಗಿರ್ತೀನಿ, ಫ್ಯೂಚರ್ ಅಲ್ಲಿ ನನಗೆ ಖುಷಿ ಸಿಗುತ್ತೆ, ಫ್ಯೂಚರ್ ಅಲ್ಲಿ ನಾನು ದಿಲ್ದಾರ್ ಆಗಿರ್ತೀನಿ ಅಂತ ಯಾರ್ಯಾರು ಅನ್ಕೋತಾರೆ ಅವ್ರ ಫ್ಯೂಚರ್ ಎಲ್ಲ ಅನ್ಕೊಂಡಂಗ್ ಆಗೋದಿಲ್ಲ. ಫ್ಯೂಚರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದ್ ಬಿಟ್ಟು ಪ್ರೆಸೆಂಟ್ ಅಲ್ಲಿ ನಮ್ಮ ಹತ್ರ ಯಾವ ಗಾಡಿಗಳಿದೆ, ಪ್ರೆಸೆಂಟ್ ಅಲ್ಲಿ ನಮ್ಮ ಸುತ್ತ ಯಾರಿದ್ದಾರೆ, ಪ್ರೆಸೆಂಟ್ ಅಲ್ಲಿ ನಮ್ಮ ಜೀವನ ಹೇಗಿದೆ ಅದನ್ನ ಜೀವಿಸ್ಬಿಟ್ರೆ ಫ್ಯೂಚರ್ ಅಲ್ಲಿ ನೀವ್ ಅನ್ಕೊಂಡಿದ್ದು ಆಗ್ಲಿಲ್ಲ ಅಂದ್ರೂ ಪಾಸ್ಟ್ ಅಲ್ಲಿ ನಾನು ಎಷ್ಟು ಚೆನ್ನಾಗಿದ್ದೆ ಅನ್ನೋ ಮೆಮೊರೀಸ್ ಗಳನ್ನಾದ್ರೂ ಇಟ್ಕೋಬಹುದು.
ಹೋಗಲೇ ಮೆಂಟ್ಲು ನನ್ ಮಗ ತಲೆ ತಿಂತಾವನೆ. ವೆಲ್ಕಮ್ ಟು ಕೇರಳ ಬಾರ್ಡರ್ ಟು ಕೊಳ್ಳೇಗಾಲ ಟೋಲ್. ಕೊಳ್ಳೇಗಾಲ ಟೋಲ್ ಅಲ್ಲಿ ಇದೀವಿ. ಪ್ಯಾಂಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ ಗುರು. ಇದ್ರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಆಮೇಲೆ ಹೇಳ್ತೀನಿ. ಫಸ್ಟ್ ಈ ಗ್ಲೌಸ್ ಬಗ್ಗೆ ಮಾತಾಡಬೇಕು. ಬಾ 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 ಬಾ. ಇದನ್ನ ನಾನು ಸಿಟಿಯಲ್ಲಿ ಯೂಸ್ ಮಾಡಿದೀನಿ, ರೇಸ್ ಟ್ರ್ಯಾಕ್ ಅಲ್ಲಿ ಯೂಸ್ ಮಾಡ್ತಾ ಇದೀನಿ, ಇವತ್ತು ಟೂರಿಂಗ್ ಎತ್ಕೊಂಡ್ ಬಂದಿದ್ದೀನಿ. ನನ್ನ ಲೈಫ್ ಅಲ್ಲಿ ಯೂಸ್ ಮಾಡಿರೋಂತ ಒನ್ ಆಫ್ ದ ಬೆಸ್ಟ್ ಗ್ಲೌಸ್ ಅಂತಾನೆ ಹೇಳ್ಬೋದು. ಇದು ರೈಸ್ ಅವ್ರು ಕೊಟ್ಟಿದ್ದಾರೆ, ಫ್ರೀ ಆಗಿ ಕೊಟ್ಟಿದ್ದಾರೆ, ಪ್ರಮೋಷನ್ ಅನ್ನೋದು ಕೇಳ್ತಾ ಇಲ್ಲ. ಸೀರಿಯಸ್ ಆಗಿ ಈ ಗ್ಲೌಸ್ ಸಗದಾಗಿದೆ. ಹಾ ಹೌದಾ, ಆರಾಮ, ಥ್ಯಾಂಕ್ ಯು. ಒಳ್ಳೆ ಹಾಡು ಹಾಕೊಂಡು ಹೋಯ್ತವ್ರಲ್ಲ ಟ್ರ್ಯಾಕ್ಟರ್ ಮೇಲೆ. ಆಕ್ಚುಲಿ ನಾನು ಗ್ಲೌಸ್ ರಿಮೂವ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇಂಡೆಕ್ಸ್ ಫಿಂಗರ್ ಅಲ್ಲಿ ಟಚ್ ಸ್ಕ್ರೀನ್ ಕೂಡ ಯೂಸ್ ಮಾಡ್ಬೋದು. ಅಬ್ಬಬ್ಬಬ್ಬ, ಹೆಣ ಬಾರ ಗುರು ಈ ಗಾಡಿ. ಎಲ್ಲೋಗ್ತಿರೋದು ನಾವು? ಹೊರಡಿ ಮತ್ತೆ ಹಿಂದೆ ಬರ್ತೀನಿ. ಸುಂದರವಾದ ಜಾಗ, ಸುಂದರವಾದ ಪ್ರಪಂಚ, ಸುಂದರವಾದ ಗಾಡಿ, ಸುಂದರವಾದ ಹುಡುಗ. ರಬಿಶ್ ಎಲ್ಲ ಜಿಪ್ಸಿನೇ ನೋಡ್ತಾರೆ ಗುರು ರೋಡಲ್ಲಿ. ಈ ವ್ಯಾಗನ್ ನ ಜನ ತಿರುಗಿ ನೋಡ್ಲಿಲ್ಲ ಅಂದ್ರು ನಮ್ ಜಿಪ್ಸಿನ್ ತಿರುಗಿ ನೋಡ್ತಾರೆ. ಹವಾ ಹವಾ ಅಂತಾರೆ ಅದಕ್ಕೆಲ್ಲ. ಲಕ್ಷಾಂತರ ರೂಪಾಯಿ ದೇಕೆ ಸ್ಪೋರ್ಟ್ಸ್ ಕಾರ್ ಇಟ್ಟಂಗಲ್ಲ. ಏ ಸಬ್ಬ ಅಂದರ್ಸೆ ಅನೇಕ. ಟಿ ನರಸೀಪುರ ಬಸ್ ನಿಲ್ದಾಣ. ಟಿ ನರಸೀಪುರದಲ್ಲಿ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಅಟೆಂಡೆನ್ಸ್ ಹಾಕಿ. ಈ ವಿಡಿಯೋ ಕಮೆಂಟ್ ಸೆಕ್ಷನ್ ತುಂಬಿಸ್ಬಿಡಿ. ಹೇಳ್ತೀನಿ ಇವತ್ತು ಕಮೆಂಟ್ಸ್ ಜಾಸ್ತಿ ಬಂದ್ರೆ ವಿಡಿಯೋಸ್ ನ ಜಾಸ್ತಿ ಜನ ಪುಷ್ ಮಾಡುತ್ತೆ ಯೂಟ್ಯೂಬ್. ಅವಾಗ ಜಾಸ್ತಿ ಜನ ವಿಡಿಯೋಸ್ ನೋಡ್ತಾರೆ, ಅವಾಗ ಜಾಸ್ತಿ ದುಡ್ಡು ಬರುತ್ತೆ. ಬಂದಿರೋ ದುಡ್ಡನ್ನ ಯೂಸ್ ಮಾಡ್ಕೊಂಡು ಈ ತರ ಜಾಸ್ತಿ ರೈಡ್ ಗಳಿಗೆ ಹೋಗ್ಬೋದು. ಅವಾಗ ನಿಮ್ಗೆ ಜಾಸ್ತಿ ರೈಡ್ ವಿಡಿಯೋಗಳನ್ನ ನೋಡುವಂತ ಚಾನ್ಸ್ ಸಿಗುತ್ತೆ. ಈ ಕ್ರೊನಾಲಜಿ ವರ್ಕ್ ಆಗ್ಬೇಕು ಅಂದ್ರೆ ಫಸ್ಟ್ ನೀವು ಕಮೆಂಟ್ ಮಾಡ್ಬೇಕು. ಏನ್ ಗುರು ಈ ಲಾರಿ ಈ ಮಟ್ಟಕ್ಕೆ ತುಂಬ್ಕೊ ಹೋಯ್ತಾವ್ರೆ. ಏನೇ ಅಂದ್ರು ಈ ರೈಡಿಂಗ್ ಪ್ಯಾಂಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ನೋಡಿದ ತಕ್ಷಣ ಯಾರು ಕೂಡ ಇದೊಂದು ರೈಡಿಂಗ್ ಪ್ಯಾಂಟ್ ಅಂತ ಹೇಳೋದಿಲ್ಲ. ಏನಕ್ಕೆ ಅಂದ್ರೆ ಇವರು ಇದನ್ನ ಡೆನಿಮಲ್ ಮಾಡಿರೋದು. ನಾರ್ಮಲ್ ಯಾವ್ದೋ ಜೀನ್ಸ್ ಪ್ಯಾಂಟ್ ಹಾಕೊಂಡು ಗಾಡಿ ಓಡಿಸ್ತಾವನೆ ಅಂತ ಅನ್ಕೋತಾರೆ ಜನ. ಕಂಫರ್ಟ್ ಇದೆ, ರಿಲಯಬಿಲಿಟಿನೂ ಇದೆ, ಅದೇ ತರ ಸಿ ಸರ್ಟಿಫೈಡ್ ಪ್ರೊಟೆಕ್ಷನ್ ಕೂಡ ಇದೆ. ಇದರಲ್ಲಿ ಲೆವೆಲ್ 1 ನೀ ಗಾರ್ಡ್ ಮತ್ತೆ ಹಿಪ್ ಗಾರ್ಡ್ ಕೊಟ್ಟಿದ್ದಾರೆ. ಈ ಪ್ಯಾಂಟ್ ನ ರೈಡ್ ಮಾಡ್ಬೇಕಾದ್ರೆ ಅದ್ ಎರಡೂ ಹಾಕೋಬಹುದು, ಇಲ್ಲ ಅಂದ್ರೆ ಅದ್ ಎರಡೂ ರಿಮೂವ್ ಮಾಡ್ಬಿಟ್ಟು ನಾರ್ಮಲ್ ಡೆನಿಮ್ ತರಾನು ಯೂಸ್ ಮಾಡಬಹುದು. ಇಕ್ಸಾನ್ ಬ್ರಾಂಡ್ ಅಲ್ಲಿ ಆಕ್ಚುಲಿ ಡೆನಿಮ್ ಪ್ಯಾಂಟ್ ಗಳಿದೆ. ನೀವು ತುಂಬಾ ಲಾಂಗ್ ರೈಡ್ ಹೋಗ್ತೀರಾ ಅಂದ್ರೆ ಅದಕ್ಕೂ ಪ್ಯಾಂಟ್ ಗಳು ಅವೈಲೇಬಲ್ ಇದೆ. ರೇಸ್ ಟ್ರ್ಯಾಕ್ ಹೋಗ್ತೀರಾ ಅಂದ್ರೆ ಕಂಪ್ಲೀಟ್ ಲೆದರ್ ಬಾಡಿ ಸೂಟ್ ಕೂಡ ಇದೆ. ಮುಂಚೆ ಎಲ್ಲ ಇಕ್ಸಾನ್ ಅನ್ನ ಇಂಪೋರ್ಟ್ ಮಾಡಿಸ್ಬೇಕಾಯ್ತು. ಇವಾಗ risemoto.com ಇಂದಾನೆ ನೀವು ಆರ್ಡರ್ ಮಾಡಿ ತಗೋಬಹುದು. ಸುಮಾರು ಜನಕ್ಕೆ ಗಾಡಿಗಳು ಅಂದ್ರೆ ಇಷ್ಟನೇ ಆಗೋದಿಲ್ಲ. ಅದೇನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಅವರೆಲ್ಲ ಕೇಳ್ಬೋದು ನಿಮ್ಗೆ ಗಾಡಿಗಳು ಇಷ್ಟ ಆಗಕ್ಕೆ ಏನ್ ರೀಸನ್ ಅಂತ. ಹುಡುಗರುಗಳಿಗೆ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಇದ್ರು, ಏನೇ ಕಷ್ಟಗಳಿದ್ರು, ಏನೇ ತಲೆನೋವುಗಳಿದ್ರು ಒಂದು ಸಲ ಗಾಡಿನಲ್ಲಿ ಹೋಗಿ ಬಂದ್ರೆ ಫುಲ್ ರೀಸೆಟ್ ಆಗ್ಬಿಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ತುಂಬಾ ಇಷ್ಟಪಡೋರು, ನಿಮ್ ಜೊತೆ ಜೀವನ ಪೂರ್ತಿ ಇರ್ತೀನಿ ಎಂದವರು ಇವತ್ ರಾತ್ರಿ ಮಲಗೋ ತನಕ ನಿಮ್ಗೆ ಜೀವನದಲ್ಲಿ ಇರೋಂತ ಅಷ್ಟು ಖುಷಿ ಸಂತೋಷ ಎಲ್ಲ ಕೊಟ್ಬಿಟ್ಟು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಅಂದ್ರು ಅನ್ಬಿಡ್ತಾರೆ. ಆದ್ರೆ ಈ ಗಾಡಿಗಳಿದೆಯಲ್ಲ ಗುರು, ನೀವ್ ಅದನ್ನ ಚೆನ್ನಾಗಿ ನೋಡ್ಕೋತಿರೋ, ಚೆನ್ನಾಗಿ ನೋಡ್ಕೊಳಲ್ವೋ, ಅವಶ್ಯಕತೆಗೋಸ್ಕರ ತಗೊಂಡ್ರೋ, ಪ್ರೀತಿಗೋಸ್ಕರ ತಗೊಂಡ್ರೋ ಏನು ಕೇರ್ ಮಾಡೋದಿಲ್ಲ. ನೀವು ಇವತ್ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋದು ಕನ್ಫರ್ಮ್ ಇಲ್ಲದೆ ಇರ್ಬೋದು, ಆದ್ರೆ ನೀವು ಬೆಳಗ್ಗೆ ಮಲಗೆದ್ದಾಗ ಈ ಗಾಡಿಗಳು ಕನ್ಫರ್ಮ್ ಆಗಿ ನಿಮ್ಗೆ ಪ್ರೀತಿ ಕೊಡುತ್ತೆ. ಈ ಗ್ಲೌಸ್ ಆಕ್ಚುಲಿ ರೇಸಿಂಗ್ ಯೂಸ್ ಮಾಡೋದು, ಬಟ್ ನನ್ನ ಕೈಗೆ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿರೋದ್ರಿಂದ ಟೂರಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಲೆದರ್ ಮೆಟೀರಿಯಲ್ ಇದೆ, ಅದೇ ತರ PU ಮೆಟೀರಿಯಲ್ ಕೂಡ ಇದೆ. ಸೈಡ್ ಅಲ್ಲಿ ಸ್ಲೈಡರ್ಸ್ ಕೊಟ್ಟಿದ್ದಾರೆ, ನಕಲ್ ಪ್ರೊಟೆಕ್ಟರ್ ಗಳನ್ನ ಕೊಟ್ಟಿದ್ದಾರೆ, ಕಂಪ್ಲೀಟ್ ಬ್ರೀತಬಲ್ ಮಟೀರಿಯಲ್ ಹಾಕಿದ್ದಾರೆ. ನೀವು ಇಲ್ಲಿ ನೋಡಬಹುದು ಎಷ್ಟು ಪರ್ಫರೇಷನ್ಸ್ ಇದೆ ಅಂತ. ನಾವು ಯೂಶಲಿ ನೋಡಿದ್ರೆ ನಮ್ಮ ಕಿರುಬೆರಳು ಏನಿದೆ ತುಂಬಾನೇ ಡೆಲಿಕೇಟ್ ಆಗಿರುತ್ತೆ. ಗಾಡಿಯಿಂದ ಬಿದ್ದಾಗ ಫಸ್ಟ್ ಹೊಡ್ತಾ ಬೀಳೋದೇನೆ ಇದಕ್ಕೆ. ನಾರ್ಮಲ್ ಗ್ಲೌಸ್ ಹಾಕೊಂಡು ನೀವು ಬಿದ್ದಾಗ ಇದು ಬ್ರೇಕ್ ಆಗುವಂತ ಚಾನ್ಸ್ ಇರುತ್ತೆ. ಅದು ಬ್ರೇಕ್ ಆಗಬಾರ್ದು ಅಂತ ಇಲ್ಲೊಂದು ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅವಾಗಿಂದ ಒಂದು ಬ್ರೇಕ್ ಸಹ ಇಲ್ಲ ಮಾರ್ರೆ, ಎಂತ ಸಾವ. ಈ ಕ್ರೇಟಾದವರು 200 ಮೀಟರ್ ದೂರ ಇದ್ರು 300 ಸಲ ಆರ ನೋಡಿತಾರಲ್ಲ ಗುರು. ಆಗಳ ಎಲ್ಲೋಗ್ಲಾ ಬಿಡಿದೆ, ರೋಡ್ ಇರೋದೇ ಇಟ್ಟಾಗ್ಲ. ಈ ಪಾರ್ಟಿ ಆರ ನೋಡ್ಕೊಂಡ್ ಬಂದ್ರೆ ಎದೆ ಮೇಲೆ. ಓಹೋ, ಬಿಗ್ ಬಾಸ್ ಮೆನ್ಸ್ ಬ್ಯೂಟಿ ಪಾರ್ಲರ್. ಈ ಬಿಗ್ ಬಾಸ್ ಅಲ್ಲಿ ತಲೆ ಮೇಲೆ ಇರೋ ಕೂದಲು ಕಟ್ ಮಾಡಿದ್ರೆ ಆ ಬಿಗ್ ಬಾಸ್ ಅಲ್ಲಿ ತಲೆ ಒಳಗಿರೋ ಮೆದ್ಲೆ ಕಟ್ ಮಾಡ್ಬಿಡ್ತಾರೆ. ಇನ್ನೊಂದ್ ಚೂರ್ ಲೆಫ್ಟ್ ಹೋದ್ರೆ ಸೀದಾ ಗುಂಡಿ ಒಳಗೆ ಹೋಗ್ಬಿಡ್ತಾರೆ ನಿಶಾಂತ್. ಓಹೋ, ಜಿ ವ್ಯಾಗನಾರ್. ಅಲ್ಲೊಂದ್ ಎಲ್ಲೋ ವ್ಯಾಗನಾರ್, ಇಲ್ಲೊಂದ್ ಎಲ್ಲೋ CBR, ಇಲ್ಲೊಂದ್ ಎಲ್ಲೋ ಮನೆ, ಎಲ್ಲೋ ಗೋಣಿ ಚೀಲ, ಎಲ್ಲೆಲ್ಲೂ ಎಲ್ಲೋ ಇದೆಯಲ್ಲ, ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ಓಹೋ, ನಾವು ತಮಿಳ್ನಾಡಲ್ಲಿ ಇದೀವಿ ಗುರು. ವಿಸಲ್ ಪೋಡು ಎಲ್ಲೋ ತಲಾಫರ ರೀಸನ್. ನಮ್ ಗಾಡಿನೂ ಎಲ್ಲೋ ಕಲರ್ ಇದೆ. ನೋ ಕಾಮೆಂಟ್ಸ್. ಸತ್ಯಮಂಗಳಂ ಟೈಗರ್ ರಿಸರ್ವ್. ಪ್ರಾಬಬ್ಲಿ ನಾವ್ ಈ ರೋಡಲ್ಲಿ ಹೋಗಲ್ಲ, ವಾಪಸ್ ಹೋಗ್ಬೇಕು. ಗೋಪ್ರೋಗೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋಣ ಅಂತ ನಿಲ್ಸಿದೀನಿ. ಆದ್ರೂ ತಾತ ಏನ್ ದಿಲ್ದಾರಾಗಿ ಬೀಡಿ ಹೊಡಿತಾವ್ರ ಗುರು. ಬೀಡಿ ಎಳದವಾಗೆ ಬುಟ್ಟ ಅಂದ್ರೆ ಒಳಗಡೆ ಇರೋ ಪ್ರಾಯ ಎಲ್ಲ ಹೊರಗೆ ಬಂದ್ಬಿಡ್ಬೇಕು. ಸುಮಾರು ಜನಕ್ಕೆ ರೈಸ್ ಮೋಟೋ ಅಂತ ಗೊತ್ತಿರೋದು ಅವರ ಟೈರ್ ಗಳಿಂದ. ಆದ್ರೆ ರೀಸೆಂಟ್ ಆಗಿ ಒಳ್ಳೊಳ್ಳೆ ರೈಡಿಂಗ್ ಗೇರ್ಸ್ ಗಳನ್ನೆಲ್ಲ ಬಿಡ್ತಾ ಇದಾರೆ. ಒಂದು ಸಲ risemoto.com ಹೋಗ್ಬಿಟ್ಟು ಚೆಕ್ ಮಾಡಿ. ಗ್ಲೌಸ್, ಜಾಕೆಟ್, ಪ್ಯಾಂಟು, ಹೆಲ್ಮೆಟ್. ದಾರಿ ತಪ್ಪಿಸ್ಕೊಳ್ಳೋದೇ ಜೀವನ ಆಗ್ಬಿಡಿದೆಯಲ್ಲ ಗುರು. ಒಳಗಡೆನಾ ರೋಡ್ ಇದೆಯಾ ಇಲ್ಲಿ? ಲೆಟ್ಸ್ ಗೋ. ತಗೊಳಕೊಂಡ್ವಿ ನಾವು. ಊರಾಗ್ಲ ಇರೋ ಗಾಡಿನ ಮಾರಾಗ್ಲ ಇರೋ ರೋಡಕ್ ತಂದ್ರೆ ಇದೇ ಗತಿ.
ಏಂದ್ರ ರಾಜ್ಕುಮಾರ್ ಅವರು ಓಡಾಡಿ ಬೆಳೆದಿರುವಂತ ಊರಲ್ಲಿ ಇವತ್ತು ನಾನ್ ಬಂದು ಅವ್ರ ಮನೆ ಒಳಗಡೆ ಎಲ್ಲ ಹೋಗಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಆಗುತ್ತೆ, ಒಂಥರ ಪುಣ್ಯ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರತಿನಿತ್ಯ ಸುಮಾರು ಜನ ಬರ್ತಾ ಇರ್ತಾರಂತೆ ನೋಡಕ್ಕೆ. ಇಲ್ಲಿ ಪಕ್ಕದ ಮನೆಯವರೇನ ಈ ಮನೆಯನ್ನು ಕೂಡ ಮೇಂಟೈನ್ ಮಾಡಿ ತಮ್ಮ ಸ್ವಂತ ಮನೆಗಿಂತ ಚೆನ್ನಾಗಿ ನೋಡ್ಕೋತಾ ಇದಾರೆ. ಪ್ರತಿ ಸಂಜೆ 6 ಗಂಟೆ ಮೇಲೆ ಪೂಜೆ ಮಾಡ್ತಾರೆ. ತಮ್ಮ ಹೆಸರು? ಗಿರಿಜಮ್ಮ ಅಂತ. ಮನೆ ಎಷ್ಟು ಸಿಂಪಲ್ ಆಗಿ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ, ಮನೆ ತುಂಬಾ ರಾಜ್ಕುಮಾರ್ ಅವ್ರ ಫೋಟೋ, ಅಪ್ಪು ಫೋಟೋಗಳೇ ಇತ್ತು. ಮನೆ ಎದುರುಗಡೆ ಒಂದು ಒಳ್ಳೆ ಜಗಲಿ ಕಟ್ಟೆ ಇತ್ತು. ಮನೆ ಒಳಗಡೆ ಹೋದಾಗ ಹಾಲು, ಕಿಚನ್ ಎಲ್ಲ ಒಂದೇ ಕಡೆ ಇತ್ತು. ಇನ್ನೊಂದು ಕಡೆ ಒಲೆ ಮತ್ತೆ ಅವರು ಸ್ನಾನ ಮಾಡ್ತಾ ಇದ್ದಂತ ಜಾಗ ಇತ್ತು. ಅಂತ ಹೆಸರಿಟ್ಟಿದ್ದಾರೆ ಹೇಳಿ ಶಿವಣ್ಣ. ಊಟ ಎಲ್ಲಿ ಚೆನ್ನಾಗಿ ಸಿಗುತ್ತೆ? ಅಣ್ಣವ್ರು ಎಲ್ಲಿ ಊಟ ಮಾಡ್ತಿದ್ರಂತೆ? ಮನೆ ಎಷ್ಟೇ ಚಿಕ್ಕ ಇದ್ರು ಅದ್ರಲ್ಲಿರೋರ್ ಮನ್ಸು ದೊಡ್ಡದಾಗಿದ್ರೆ ಅದು ದೊಡ್ಡ ಮನೆ ಅನ್ಸ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ ನಾವು ದೊಡ್ಡ ಮನೆ ಅಂತ ಕರೆಯೋದು. ಓಹೋ, ಹುಡುಗರು ಬಂದು ಫೋಟೋ ತಗೋತೀನಿ ಅಂತ ಗಾಡಿ ನಿಲ್ಸಿದ್ರು. ನಾನು ನನ್ನ ಜೊತೆ ಅಂತ ಖುಷಿ ಆಗ್ಬಿಟ್ಟೆ, ಬಟ್ ಜಿಪ್ಸಿ ಜೊತೆ ಅಂತ. ಗಾಡಿ ಎತ್ಕೊಂಡು ಮನೆ ಬಿಟ್ಟಾಗ ವಾಪಸ್ ಬರ್ತೀವಿ ಏನೋ ಅಂತ ನಂಬಿಕೆ ಇರೋದಿಲ್ಲ, ಆದ್ರೂ ಖುಷಿಯಾಗಿ ರೈಡ್ಗೆ ಹೋಗ್ತೀವಿ. ಒಂದ್ ಹುಡುಗಿನ ಪ್ರೀಸಕ್ ಶುರು ಮಾಡಿದಾಗ ಅವಳೇ ಕೊನೆ ತನಕ ಇರ್ತಾಳೆ, ಅವಳೇ ನನ್ನ ಜೀವನ ಸಂಗಾತಿ ಆಗ್ತಾಳೆ ಅನ್ನೋ ಅಂತ ನಂಬಿಕೆ ಇರೋದಿಲ್ಲ, ಆದ್ರೂ ಪ್ರೀತಿಸ್ತೀವಿ. ಜೀವನದಲ್ಲಿ ಏನೋ ಒಂದು ಖುಷಿ, ಏನೋ ಒಂದು ಹೊಸ ಆಸೆ. ಬೈಕರ್ಸ್ನೆಲ್ಲ ನೋಡಿದಾಗ ನಾವೇನಕ್ಕೆ ಈ ತರ ಲಾಂಗ್ ರೈಡ್ ಗಳಿಗೆಲ್ಲ ಹೋಗ್ತೀವಿ ಅಂತ ಯೋಚನೆ ಮಾಡಿದಾಗ ನನ್ನ ತಲೆನಲ್ಲಿ ಒಂದು ಲೈನ್ ನೆನಪಾಗುತ್ತೆ. ಆದಿಯು ನೀಡಿದೆ ಹೊಸ ಕನಸನ್ನು, ಹೊಸ ಜೀವನದ ಬಯಕೆ ಪ್ರತಿ ತಿರುವಿನಲ್ಲೂ. ಸಿಕ್ಕಿತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ. ಹಾ, ಟಿಪಿಕಲ್ ಕನ್ನಡಿಗ ಅಂತ. ನನ್ನ ಚಾನಲ್ ನೇಮು ಗಗನ್ ರಾಜ್ ಅಂತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆರಾಮಾ? ಖುಷಿ ಆಯ್ತು. ಆರಾಮ್. ನೋಡ್ಬಿಟ್ಟು ಅಲ್ಲಿ ಟೋಲ್ ಹಿಂದೆ. ಹೌದಾ? ಎಲ್ಲ ಜಿಪ್ಸಿ ನೋಡಿ ನಿಲ್ಲಿಸ್ತಾವ್ರೆ ಗುರು, ಟೈಗರ್ ನೋಡಿ ನಿಲ್ಸವ್ರು ಯಾರು ಇಲ್ಲ. ನಿಮ್ ಕಾರ್ ನೋಡ್ಬಿಟ್ಟ ಗೊತ್ತಾಯ್ತು. ಶರ್ತ ನಗರದಲ್ಲಿ ಓಡಾಡ್ತಾವನೆ ಅಂತ ಇಡೀ ಊರಿಗೆ ಗೊತ್ತಾಗಬೇಕು. ನೀನು ವಯಸ್ಸಾಗ್ಬಿಡ್ತು ಕಣ, ನಿಧಾನ ಕೊಡಿಸ್ತಾ ಇದೀಯ ನೀನು. ನಾವು ನಿಮ್ನ ನಗರದಲ್ಲೇ ಚೇಸ್ ಮಾಡಿದ್ವಿ RX-Z ಅಲ್ಲಿ. ಕೆಲ್ಸ ಮಗ ಆಗಲ್ಲ, ನಿದ್ದೆನೇ ಇಲ್ಲ. 2 ಅವರ್ 3 ಅವರ್ ನಿದ್ದೆ ಮಾಡಿದ್ರೆ ಹೆಚ್ಚು ದಿನ. ಸುಮಾರು ಸಲ ಅನ್ಸುತ್ತೆ 3 ಹೊತ್ತು ಯೂಟ್ಯೂಬೇ ಮಾಡ್ಕೊಂಡಿದ್ರೆ ಒಂದು ಪರ್ಸನಲ್ ಲೈಫ್ ಇಲ್ಲ, ನಂದು ಅಂತ ಒಂದು ಜೀವನ ಇಲ್ಲ, ನನ್ ಸುತ್ತ ಇರೋರಿಗೆ ನಾನು ಟೈಮ್ ಕೊಡಕ್ ಆಗ್ತಿಲ್ಲ ಅಂತ. ಬಟ್ ನನ್ನ ಪರ್ಸನಲ್ ಲೈಫ್ ಪಕ್ಕಕ್ಕಿಟ್ರೆ ಎಷ್ಟೊಂದ್ ಜನದ ಪರ್ಸನಲ್ ಲೈಫ್ ಅಲ್ಲಿ ನನಗೆ ಜಾಗ ಕೊಟ್ಟಿದ್ದಾರೆ. ನನಗೆ ನೀವೇ ದೇವರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ.